ಕರೆಕ್ಟಾಗಿ ಸರಿಯಾಗಿ ಹಾಕೋ ಮಗಳೇ. ಹಾಯ್ ಮಾಡು ಮಗಳೇ, ಹಾಯ್ ಮಾಡು. ಹಾಯ್ ಮಾಡ್ರಿ ನೀನು. ವೆರಿ ಗುಡ್. ಅದೇ ಪಾಪ ಹೋಗ್ತಾ ಇದೆಯಾ? ಹೌದಾ. ಸೊ ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಹೌದು, ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅನಿ ಅಂದ್ಕೊಂಡಿದ್ದ ಕೆಲಸ ಆದರೆ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು 3 ಜನನೂ ಹೋಗ್ತಾ ಇದ್ದೀವಿ. ಹೋಗ್ತಾ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಹಾಗೆ ದೇವ್ರ ದರ್ಶನ ಹೇಗಾಯಿತು ಏನು ಅಂತೆಲ್ಲ ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಪಾಪು ಇಲ್ಲಿ ನೋಡಿಲಿ, ಸ್ಮೈಲ್. Nice. ನಾವು ಮನೆ ಬಿಟ್ಟಾಗಲೇ 1:30-2 ಗಂಟೆ ಆಗೋಗಿತ್ತು. ಸೊ ಊಟ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಹೋಗ್ತಾ ದಾರಿಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನ್ನ ಮಗಳು ಕೂಡ ಮಧ್ಯದಲ್ಲೇ ಮಲ್ಕೊಬಿಟ್ಲು. ಹಾಗಾಗಿ ಎಲ್ಲೂ ನಿಲ್ಸೋಕ್ಕೂ ಆಗಿರಲಿಲ್ಲ. ಹಾಗೆ ನಾವು ನಾರ್ಮಲಾಗಿ ಧರ್ಮಸ್ಥಳಕ್ಕೆ ಹೋಗಬೇಕಂದ್ರೆ ಕಿಚ್ಚನ ಹಳ್ಳಿ ಮನೆಗೆ ಹೋಗ್ತೀವಿ. ಸೊ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಬಟ್ ನನ್ನ ಮಗಳು ಮಾತ್ರ ಊಟ ಮಾಡಲಿಲ್ಲ. ಅವಳು ಬರಬೇಕಂದ್ರೆ ಹಾಲು ಕುಡ್ದಿದ್ಲು. ಸೊ ಹಾಗಾಗಿ ಊಟ ತಿನ್ನಲಿಲ್ಲ. ನಾನು ಅನಿ ಮಾತ್ರ ತೊಗೊಂಡ್ವಿ. ಹಾಗೆ ಹೋಟ್ಲಲ್ಲಿ ಕೂತ್ಕೊಂಡು ನನ್ನ ಮಗಳು ಎಷ್ಟು ತರಲೆ ಮಾಡಿದ್ದಾಳೆ ನೋಡಿ. ಇಲ್ಲ ಮುಟ್ಬಾರ್ದು. ಬನ್ನಿ ಬನ್ನಿ. ಕೋಪ ಬಂದೈತೆ. ಚಿನಿ, ಐ ಲವ್ ಯು ಚಿನಿ. ವಾಚ್ ಬಿಚ್ಚೈತೆ. ಅಲ್ಲೋಡಲಿ ನಿಂಗೆ ಚುಚ್ಚಿಗೆ ತಿನ್ನೋದಂತೆ. ನಾನು ಹೆಂಗೆ ಕಷ್ಟ ಮಾಡ್ತೀನಿ. ಎಮ್ಮಿ ತಗೋಯ್ದು. ಏನು ಬೇಕಪ್ಪ? ದೋಸೆ ತಿಂತೀಯಾ? ಇದು ತಿಂತೀಯಾ? ನೀನು ಅನ್ನ ತಿನ್ಸು ಪಪ್ಪಂಗೆ. ತಿನ್ನೋನು ಸಾಕು. ಸಾಕು ಸಾಕಪ್ಪ ಸಾಕು. ಸುಸ್ತಾಗ್ಬಿಡ್ತದೆ ನಮ್ಮ ಕೆಲಸ. ಪಪ್ಪಂದದು. ಚಿನಿ ಡ್ರೈವಿಂಗ್ ಮಾಡೋದು ಮಕ್ಕಳು ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ನನ್ನ ಮಗಳು ಮಾತ್ರ ಊಟ ಏನೂ ಮಾಡಿರಲಿಲ್ಲ ಅಂದ್ಬಿಟ್ಟು ಅವಳಿಗೆ ಇಷ್ಟ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಬಟ್ ಅವಳು ಅದು ಸಹ ಯಾಕೋ ತಿಂದಿಲ್ಲ. ಅವತ್ತು ಹಾಲು ಕುಡ್ಕೊಂಡಿದ್ಲು.
ಇನ್ನೇನು ಮಾಡೋಕ್ಕಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇ ತಿಂದ್ಕೊಂಡ್ವಿ. ಸೊ ಅಲ್ಲಿಂದ ಹೋಟೆಲ್ ಹತ್ರ ಬಂದ್ವಿ. ಸೊ ನಾವು ಹೋಟೆಲ್ ಹತ್ರ ಬರೋಷ್ಟರಲ್ಲಿ ಆಲ್ರೆಡಿ 8:39 ಆಗೋಗಿತ್ತು. ಸೊ ಯಾವ ಹೋಟೆಲ್ ಮಾಡ್ಕೊಂಡಿದ್ವಿ, ರೂಮ್ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನಾನು ಮುಂದೆ ತೋರಿಸ್ತೀನಿ, ಬನ್ನಿ. ಪೇ ಮಾಡಮ್ಮ. ಇಲ್ಲ ಪಪ್ಪ ಮಾಡಾಯ್ತಾ ಅಂತ ನೋಡಿ ಓಡ್ ಬಂದ್ಬಿಟ್ಲು ಅವಳು. ಹೈಫೈ ಅಂತೆ. ಸೊ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಬಟ್ ದೇವಸ್ಥಾನದ ಹತ್ರ ಹೋಗೋಕ್ಕೆ ಇನ್ನೂ 6 ಕಿಲೋಮೀಟರ್ಸ್ ಇತ್ತು. ಅದಕ್ಕೆ ಮುಂಚೆನೇ ಒಂದು ಹೋಟೆಲ್ ಮಾಡ್ಕೊಂಡ್ವಿ. ನಾವು ಆಲ್ಮೋಸ್ಟ್ ಯಾವಾಗಲೂ ಇದೇ ಹೋಟೆಲಲ್ಲೇ ಸ್ಟೇ ಮಾಡೋದು, ಹಾಗಾಗಿ ಇಲ್ಲೇ ಬಂದ್ವಿ. ಪಾಪ ಇಲ್ಲಿ ಸ್ಲೋಲಿ ಈ ಕಡೆ ಬಾ, ಈ ಕಡೆ ಬಾ. ಹಾಯ್. ಹಾಂ 10 ಗಂಟೆ ಕ್ಲೋಸು. ಏನೋ ಹೌದು, ಈಗ ಬಂದ್ಬಿಡೋಣ. ನಾನು ಮಾಡಿಸ್ಕೊತೀನಿ. ಏನು ಹೇಳೋ, ನಾನು ಮಾಡಿಸ್ಕೊತೀನಿ. ಬಲಗಾಲಿಟ್ಟು ಹಾಯ್. ಇಲ್ಲಿಂದ ಎಲ್ಲ ಬತ್ತೈತೆ, ಫ್ಯಾನ್ ಬತ್ತೈತೆ. ಬಾ, ಫೋನಲ್ಲಿ ಮಾತಾಡಿ ಬರ್ತೀನಿ. ನಾವು ಸ್ಟೇ ಮಾಡಿದ ಹೋಟೆಲಲ್ಲೇ ಕ್ಯಾಂಟೀನ್ ಇತ್ತು. ಸೊ ಊಟಕ್ಕೆ ಅಂತ ಹೋಗ್ತಾ ಇದ್ವಿ. ಅದು ಅಲ್ಲದೆ ಅವರು 10:30 ಅಷ್ಟೊತ್ತು ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬಂದು ಮಲ್ಕೊಬಿಟ್ವಿ. ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಫೋಟೋ ಶೂಟ್ ನಡೀತಾ ಇದೆ ಅಪ್ಪ ಮಗಳದು. ಅಪ್ಪ ಹುಷಾರು. ಹಾಯ್ ಹಾಯ್ ಮಾಡಿ. ನೈಸ್ ನೈಸ್. ಬೀಳ್ತೀಯ ಬೀಳ್ತೀಯ ಬೀಳ್ತೀಯ. ಇಲ್ಲೋಡು ಮುದ, ಇಲ್ಲೋಡು ಮಮ್ಮನ ಸ್ಮೈಲ್ ಮಾಡ. ಸೊ ಈಗಾಗಲೇ ನೋಡಿದ್ರಿ ಅಪ್ಪ ಮಗಳಿಬ್ಬರು ರೆಡಿಯಾಗಿ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಿದ್ದು. ಸೊ ಅಲ್ಲಿಂದ ಹೊರಟಿ ರೂಮ್ ಚೆಕ್ಔಟ್ ಮಾಡಿ ಹಾಗೆ ಟಿಫನ್ ಕೂಡ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೊರಟಿದ್ದೀವಿ. ನಾವು ಹೋಟೆಲ್ ಮಾಡ್ಕೊಂಡಿದ್ದ ಹತ್ರದಿಂದ ದೇವಸ್ಥಾನಕ್ಕೆ 6-7 ಕಿಲೋಮೀಟ್ರ್ ಇತ್ತು. ಸೊ ಅಲ್ಲಿಂದ ಹೊರಟಿ ಈಗಾಗಲೇ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹಾಗೆ ನ್ಯೂ ಇಯರ್ಗೆ ಅಂತ ಅಂದ್ಬಿಟ್ಟು ಡೆಕೋರೇಷನ್ ಕೂಡ ಮಾಡಿದರು ದೇವಸ್ಥಾನದ ಹತ್ರ. ತುಂಬ ಚೆನ್ನಾಗಿ ಮಾಡಿದರು. ನಾವು ಹೋಗಿ ತುಂಬ ದಿನ ಆಗಿತ್ತು, ಆದ್ರೂ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಯಾವುದೋ ಫಂಕ್ಷನ್ ಇತ್ತು ಅನಿಸುತ್ತೆ, ಅದಕ್ಕೂ ಡೆಕೋರೇಷನ್ ಎಲ್ಲ ನಡೀತಾ ಇತ್ತು ಆಲ್ರೆಡಿ. ಎತ್ಕೊಳ್ಳೋಕ್ಕಾಗಲ್ಲ ನನಗೆ, ಕೈ ಹೋಗುತ್ತೆ. ಹಾಂ ನಿದ್ದೆ ಮಾಡ್ತಾಳೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು ನನ್ನ ಮಗಳು ಫೋಟೋ ತೆಕ್ಕೊಳ್ಳೋಕ್ಕೆ ಅಂತ ಹೋದರೆ ಅವಳು ಮಲ್ಕೊಳ್ಳೋ ಥರ ಡ್ರಾಮಾ ಮಾಡ್ತಾಯಿದ್ಲು ನೋಡಿ.
ನಡ್ಕ ಬಾ ಅಲ್ಲಿ ಪಾರ್ಕು ಹಂಗೆ ಹೋಗ್ಬೇಕಾಯ್ತು ಹತ್ರ. ಅವಳು ಬಟ್ಟೆ ಹೇಳಿ ಮುಂದೆ. ದರ್ಶನ ಆಯಿತು ಇವಾಗ. ಸೊ ಇಲ್ಲಿ ನನ್ನ ಮಗಳಿಗೆ ಫಿಶ್ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಗೊಂಬೆ, ಹಾಯ್ ಗೊಂಬೆ, ಈ ಕಡೆ ಬಾ. ನನ್ನ ಗೊಂಬೆ ನೋಡಲ್ಲಿ. ಅಯ್ಯೋ ಅಲ್ಲಿ ಬಾ ಒಳಗೆ ಹೋಗೋಣ, ನಂದೋಗ ನಡಿ ಬಾ, ನಡಿ ನಡ್ಕೊಂಡ್ ಬರ್ತಾಳ ಬಾ. ಇಲ್ಲಿ ನೋಡಿ, ಇಲ್ಲಿ ಮಗಳೇ, ಇಲ್ಲಿ ದೊಡ್ಡ ಫಿಶ್ಶು ಕಾಣಿಸ್ತಾ? ನೈಸ್ ನೈಸ್. ಬಿಗ್ ಬಿಗ್ ಫಿಶ್. ವಾವ್, ಇಲ್ಲೂ ಐತಾ? ಓಡ ಪಪ್ಪನ ಹತ್ರ. ಎಷ್ಟು ಖುಷಿ ಪಟ್ಲು ಗೊತ್ತಾ ಅವಳು. ಚೆನ್ನಾಗಿತ್ತಪ್ಪ, ಭಾಳ ಕರೀತಾವಳು ಅವಳು. ಕೊಟ್ಬಿಡೋದು ನಮಗೆ, ಕೊಡು, ಹೋಗ್ಬಿಟ್ಟು ಬಚ್ಚೆ ಪಪ್ಪ ಜೊತೆ. ಸೊ ಈಗ ಧರ್ಮಸ್ಥಳದಲ್ಲಿ ದರ್ಶನ ಆಯಿತು, ಹಾಗೆ ನನ್ನ ಮಗಳಿಗೆ ಫಿಶ್ ತೋರಿಸ್ಕೊಂಡು ಬಂದ್ವಿ. ಈಗ ಗಂಟೆ ಗಣಪತಿಗೆ ಹೋಗಬೇಕು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಹೋಗ್ ಮಗಳೇ, ಎಲ್ಲ ಇವ್ರಲ್ಲೇ ನೋಡ್ತವ್ರೆ. ನೋಡಿ ಪಪ್ಪನ ಫೋಟೋ ತೆಗಿತೀನಿ, ಹೋಗು ನೀನು, ಬೇಡ. ಅದೇ ಇಲ್ಲಿ ನೋಡು ಪಾಪ, ಇಲ್ಲಿ ನೋಡು, ಮೇಲೆ ನೋಡು ನನ್ನ ಚಿನಿ, ಇಲ್ಲಿ ಏ ಕಣ್ಮುಚ್ಚಳೆ. ಈಗ ಕಾರಲ್ಲಿ ಇಟ್ಬಿಟ್ಟು ಬರ್ತೀನಿ. ಚಿನಿ ಇಲ್ಲಿ ಸೇ ಹಾಯ್ ಪಪ್ಪಿ. ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನನ್ನ ಮಗಳು ಟಾಯ್ಸ್ ಎಲ್ಲ ತೊಗೊಂಡ್ಲು ಅವಳಿಗೆ ಅವ್ರ ಅಣ್ಣಂಗೆ ಅಂತ. ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಗಂಟೆ ಗಣಪತಿ ದೇವಸ್ಥಾನದ ಹತ್ರ. ಅಷ್ಟರಲ್ಲಿ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು, ಸ್ವಲ್ಪ ಹೊತ್ತು ಕಾರಲ್ಲೇ ಕೂತಿದ್ದು. ಆಮೇಲೆ ದರ್ಶನ ಮಾಡೋಕ್ಕೆ ಹೋದ್ವಿ. ಹೇಗಾಯಿತು ಏನು ದರ್ಶನ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಚಿನಿ ಇಲ್ಲಿ ಅಂಬ 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 ಮುಚ್ಚ ಕೈಲಿ. ಅಂಬಾ
ಮುಡ್ತೀಯಪ್ಪ? ಮುಟ್ತೀಯಾ? ಹಾಂ ಮುಟ್ಟಿ ಬಾ. ಮುಟ್ಟಿ ಮುಟ್ಟಿ ಮುಟ್ಟಿ. ಆಯ್ತು ಮಾಡಿ ಮಗನ. ಇದೊಂದು ಚೆನ್ನಾಗಿ ಮಾಡಿಸ್ತೀಯ. ಸೊ ಗಂಟೆ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಹಾಗೆ ಬರಬೇಕಂದ್ರೆ ವ್ಯೂ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೀವು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು. ಸೊ ಹಾಗೆ ಮಾಡಿಕೊಂಡೆ. ಹಾಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ಶಿವಸೂರ್ಯ ಹೋಟೆಲ್ಗೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಅಲ್ಲಿ ಪಾರ್ಕ್ ಥರ ಎಲ್ಲ ಮಾಡಿದರು ಕಿಡ್ಸ್ಗೆ. ಸೊ ಅಲ್ಲಿ ನನ್ನ ಮಗಳು ಹೋಗಿಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ನೋಡಿ ಹೇಗೆ ಆಟ ಆಡ್ಕೊಂಡಿದ್ದಾಳೆ ಅಲ್ಲೇ ಅಂತ. ಓಲಾ ಆಡ್ತಿದ್ದೀರಾ ನೀವು? ಹುಷಾರು, ಇದೇ ಇಲ್ಲ. ಇರೋ ಇರೋ ಇರೋ, ಇಲ್ಬಾ ಇಲ್ಬಾ. ಸ್ಲೋ ಇಟ್ಕೋಬೇಕು ಗಟ್ಟಿಗೆ ಮಗಳೇ. ಪಾಪ ಅವಳು ಮುಸ್ನಾಗ ನೋಡೋಳು. ಡ್ರೆಸ್ ಆಗೋಯ್ತು ಅದು. ಚಿನಿ ಜಾರ ಬಂಡಿ ಆಡ್ತೀಯಾ ಅಲ್ಲಿ? ಅದು ಇಟ್ಕೋ 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 ನಿಮಿಷ. ಏನಂತ ಎದೊಳಗೆ ಎತ್ಕೊ ಎತ್ಕೊ ಎತ್ಕೊ. ಇಟ್ಕೊಬೇಡ ಮಗಳೇ ನೀನು. ಏನು ಸ್ಮೂತ್ ಆಗೈತಲ್ವಾ? ಇದು ಇನ್ನೊಂದು ಸ್ವಲ್ಪ ಇದಾಗಿ ಮಾಡಿದ್ರೆ ಹಂಗಿದ್ದಿದ್ರೆ ಕೆಳಗಡೆ ಅಲ್ಲಾಡ್ತೀಯಪ್ಪ? ಅದಾಡ್ತೀರಾ? ಅಲ್ಲಿ ಹತ್ತಸ್ರಿ ಅವಳನ್ನ. ಐ ಇದು ಬೇಡ, ಜಾಸ್ತಿ ಆಯ್ತು ಅದಾಡ್ಸು. ಹಿಡ್ಕೊಬೇಡ, ಕೈ ಹಿಡ್ಕೊಬೇಡ. ಅಲ್ಲಿ ಹತ್ತೋಗೋ ಅದಕ್ಕೆ. ಹಾಂ ಇಲ್ಲಿ ಬನ್ನಿ. ನಾವು ಬಿಟ್ಬಿಟ್ಟು ಓಡ್ಬೋ ಬನ್ನಿ ಈ ಕಡೆ. ಇರು ಅಲ್ಲೇ ಅಲ್ಲೇ ಅಲ್ಲೇ. ಹಿಡ್ಕೋ ಕೈಯಲ್ಲಿ. ಕೂಚೋ ಕೂಚೋ. ಹಾಂ ಕ್ಲೀನಾಗಿ ಕೂಚೋ. ಹಾಂ ಬಾ ಬಾ ಬಾ. ನೋಡಿ ಹಿಂಗೆ ಬಂದು ಹಿಂಗೆ ಕುತ್ಕೋಬೋದು ಆರಾಮಾಗಿ ಅವರು. ಆರ್ತಿ ಇನ್ನೊಂದ್ಸತಿ ಇನ್ನೊಂದ್ಸತಿ ಆಡಕತ್ತೆ. ಅಯ್ಯೋ ನಾನು ಬೈತಾ ಇದ್ದೀರಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬರ್ತಾ ದಾರಿಲಿ ಉಗಿಬಂಡಿ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ಕಾಫಿ ಟೈಮ್ ಬೇರೆ ಆಗಿತ್ತು ಅಂತ ಅಂದ್ಬಿಟ್ಟು ಕಾಫಿ ತೊಗೋಣ, ಹಾಗೆ ನನ್ನ ಮಗಳಿಗೆ ಹಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಅದು. ನನ್ನ ಮಗಳು ಅಂತೂ ತುಂಬ ಇಷ್ಟಪಟ್ಟು ಅಲ್ಲೆಲ್ಲ ಓಡಾಡ್ತಾ ಇದ್ಲು ಸುತ್ತ. ಹಾಗೆ ಬೋಗಿಗಳಲ್ಲಿ AC ಕಂಪಾರ್ಟ್ಮೆಂಟ್ ಥರ ಮಾಡಿದರು. ಪ್ಲ್ಯಾಟ್ಫಾರ್ಮಲ್ಲಿ ನಾನ್ AC ಥರ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಬನ್ನಿ ಬನ್ನಿ ಬನ್ನಿ. ಓಯ್ ಚಲೋ. ಏನಂತದ ಅಲ್ಲಿ ನೋಡಲಿ. ಇಲ್ಲಿಂದ ಕಾಫಿ ಕುಟ್ಕೊಂಡು ನನ್ನ ಮಗಳಿಗೆ ಹಾಲು ತೊಗೊಂಡು ಹೊರಟ್ವಿ. ಸೊ ಹೋಗ್ತಾ ದಾರಿಲಿ ಆನಿ ಕಾರಲ್ಲಿ ಹಾಡು ಹಾಕಿದ್ರು. ನನ್ನ ಮಗಳು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬಂದಳು. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಾಡು ಹಾಕಿದ್ದಕ್ಕೆ ಕಾರಣ ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ.
ಬಾಯ್ ಮಾಡು. ಬಾಯ್ ಮಾಡಿ ಬಾಯ್. ಹಾಂ ನೀನು ಮಾಡ್ರಿ ಬಾಯ್. ಬಾಯ್. ಏನೇನು ಆಟ ಸಾಮಾನು ತೊಗೊಂಡಿದ್ದಾಳೆ ಅಂತ ನೋಡಿ. ಎಷ್ಟು ತೊಗೊಂಡಿದ್ಯಾ ಪಾಪು? 2 ತೊಗೊಂಡಿದ್ಯಾ ಅಷ್ಟೇನಾ? ಎಷ್ಟೊಂದು ಐತೆ ನೋಡು. ಅಣ್ಣಂಗೆ